ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದೆ. ಪ್ರಿಯರೇ, ಒಂದು ಸಾರಿ ಒಬ್ಬ ವ್ಯಕ್ತಿ ದೇವಾಲಯಕ್ಕೆ ಹೋಗುವವನಾಗಿದ್ದ. ದೇವಾಲಯಕ್ಕೆ ಹೋದಾಗ ಆತನ ಮುಖ ವಿಕಾರವಾಗಿರ್ತದೆ, ಆತನ ತಲೆ ಕೂದಲು ಉದ್ದವಾಗಿರ್ತದೆ, ಆತನ ಬಟ್ಟೆಗಳೆಲ್ಲವೂ ವಾಸನೆ ಬರ್ತಾ ಇರ್ತದೆ. ಸಭೆಗೆ ಬಂದಂತ ಜನರು ಈತನ ನೋಡಿ ಅಸಹ್ಯ ಪಡ್ತಾರೆ. ಈತನು ಯಾರಿರಬಹುದು, ಯಾಕೆ ಇಂಥ ಒಂದು ವಸ್ತ್ರದಲ್ಲಿ ಆತನು ದೇವಾಲಯಕ್ಕೆ ಬಂದಿದ್ದಾನೆ ಎಂಬುದಾಗಿ ಜನರೆಲ್ಲರೂ ನೋಡುವಾಗ ಆ ವ್ಯಕ್ತಿ ನೇರವಾಗಿ ದೇವಾಲಯದ ಒಳಗಡೆ ಬಂದು ಪೀಠದ ಮೇಲೆ ಎತ್ತು ನಿಂತುಕೊಂಡು ತನ್ನ ಎಲ್ಲ ವಸ್ತ್ರಗಳನ್ನ ಆತನು ಒಂದೊಂದಾಗಿ ತೆಗೆಯೋದಕ್ಕೆ ಪ್ರಾರಂಭಿಸ್ತಾನೆ. ಆತನ ತಲೆ ಕೂದಲಿಗೆ ಆತನ ವಿಗ್ಗನ್ನು ಹಾಕಿಕೊಂಡಿರ್ತಾನೆ. ಆತನು ಹಾಕಿಕೊಂಡ ವಾಸನೆಯುಳ್ಳ ಬಟ್ಟೆಯನ್ನು ತೆಗೆದಾಕ್ತಾನೆ. ಕೊನೆಯದಾಗಿ ಆತನನ್ನು ನೋಡುವಾಗ ಆ ಸಭೆಯ ಸಭಾಪಾಲಕರು ಆತನಾಗಿರ್ತಾನೆ. ಪ್ರಿಯರೇ, ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವುದು ಏನೆಂದ್ರೆ, ನಾವು ವ್ಯಕ್ತಿಯನ್ನ ನೋಡಿ ದೇವರನ್ನ ಆರಾಧಿಸುವುದಕ್ಕೆ ಬರುವುದಲ್ಲ, ದೇವರ ಪ್ರಸನ್ನತೆಯನ್ನ ನೋಡಿ ನಾವು ದೇವರನ್ನು ಆರಾಧಿಸುವುದಕ್ಕೆ ನಾವು ಬರಬೇಕು. ಅನೇಕ ಸಾರಿ ಸಭೆಗೆ ಬರುವಂತ ಜನರು ಹಣಕಾಸು ಕೊಡುವಂತವರನ್ನ ಸನ್ಮಾನಿಸ್ತಾರೆ, ಒಳ್ಳೆಯ ಬಟ್ಟೆಗಳನ್ನ ಹಾಕಿಕೊಂಡು ಬರುವಂತವ್ರನ್ನ ಸನ್ಮಾನಿಸ್ತಾರೆ. ಆದರೆ ನಾವು ಏನ್ ಮಾಡಬೇಕು? ವ್ಯಕ್ತಿಯನ್ನಾಗಲಿ ಆತನ ಹಾಕಿಕೊಂಡು ಬರುವಂತ ಬಟ್ಟೆಯನ್ನಾಗಲಿ ನೋಡಿ ಸನ್ಮಾನಿಸುವುದಿಲ್ಲ. ಆತನ ದೇವರ ಭಯದಲ್ಲಿ ಭಕ್ತಿಯಲ್ಲಿ ನಡೆಯುವಂತ ವ್ಯಕ್ತಿಯನ್ನು ನೋಡಿ ನಾವು ಸನ್ಮಾನಿಸಬೇಕೆಂಬುದಾಗಿ ಇದರ ಘಟನೆಯಿಂದ ಮೂಲಕವಾಗಿ ನಿಮ್ಮನ್ನ ಎಚ್ಚರಿಸುವವನಾಗಿದ್ದಾನೆ. ಪ್ರಿಯ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಪಕ್ಷಪಾತ ತೋರಿಸುವವರಾಗಿದ್ದರೆ ನೀವು ಪಾಪ ಮಾಡುವವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ ಎಂಬುದಾಗಿ. ನಾವು ಜನರನ್ನ, ಸಭೆಗೆ ಬರುವಂತ ಜನರನ್ನ ಭೇದ ಭಾವ ಮಾಡಬಾರದು ಎಂಬುದಾಗಿ ದೇವರ ವಾಕ್ಯ ಎಚ್ಚರಿಸುತ್ತದೆ. ಅದರಿಂದ ದೇವರ ಮಕ್ಕಳಾದಂತ ನಾವು ಅದೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ನೀವು ನಿಮ್ಮಲ್ಲಿ ಭೇದ ಮಾಡುವವರಾಗಿ ಅನ್ಯಾಯವಾದ ತೀರ್ಪನ್ನ ಮಾಡುವವರಾಗಿದ್ದೀರಲ್ಲ ಎಂಬುದಾಗಿ. ಸೊ ವ್ಯಕ್ತಿಯನ್ನ ನಾವು ನೋಡಿ ತೀರ್ಮಾನ ಮಾಡಬಾರದು. ಈ ದಿನದಲ್ಲಿ ನಾವು ನೋಡ್ತೇವೆ, ಅನೇಕರು ಯಾರು ಹೆಚ್ಚಿಗೆ ಹಣಕಾಸನ್ನು ಕೊಡ್ತಾರೋ ಅವರನ್ನು ಹೆಚ್ಚಾಗಿ ನಾವು ಸನ್ಮಾನಿಸ್ತೇವೆ, ಬಡವರನ್ನು ನಾವು ಸನ್ಮಾನಿಸುವುದಿಲ್ಲ. ಹಾಗಾಗಿ ದೇವರ ದೃಷ್ಟಿಯಲ್ಲಿ ಪ್ರಿಯರೇ, ಎಲ್ಲಾ ಜನಗಳು ಒಂದೇ ಆಗಿದ್ದ. ಸೊ ನಾವು ಎಲ್ಲರಿಗೂ ಕೂಡ ಸರಿಸಮಾನವಾದಂತ ತೀರ್ಪನ್ನು ನಾವು ಮಾಡಬೇಕು ಎಂಬುದಾಗಿ ಈ ಒಂದು ಘಟನೆಯಿಂದ ನಿಮ್ಮೆಲ್ಲರನ್ನು ಕೂಡ ಕೇಳಿಕೊಳ್ತೇನೆ. ಅದರಲ್ಲಿ ನಮ್ಮಲ್ಲಿ ಭೇದ ಭಾವಗಳಿರಬಾರದು, ಪಕ್ಷಪಾತಗಳಿರಬಾರದು. ದೇವರ ಮಕ್ಕಳು ಎಲ್ಲರೂ ಒಂದೇ ಎಂಬ ಒಂದು ಸನ್ಮಾನದಿಂದ ನಾವು ಅವರನ್ನು ಗೌರವಿಸಬೇಕೆಂಬುದಾಗಿ ಈ ಒಂದು ಸಣ್ಣ ಘಟನೆಯಿಂದ ನಿಮ್ಮೆಲ್ಲರನ್ನ ಕೇಳಿಕೊಳ್ತೇನೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.